ಇಲ್ಲಕ್ಕೆ ಯಾರಿಗಾರು ಜ್ವರ ಇದ್ರೆ ಬಾ ನೀನು ಪ್ರೇಯರ್ ಅಂತ ಹೇಳಕ್ಕೆ ಹೋಗ್ಬೇಡ. ಸ್ವಾಮಿ ನಾನು ನಿನ್ನ ನಂಬಿದ್ದೀನಿ, ಇವರಿಗೆ ಜ್ವರ ಐತೆ, ಇವರಿಗಿಂತ ಕಾಯಿಲೆ ಐತೆ ಸ್ವಾಮಿ, ನಿನ್ನ ನಾಮದಲ್ಲಿ ನನ್ನಲ್ಲಿ ನಂಬಿಕೆ ಇಟ್ಟು ನನಗಿಂತ ದೊಡ್ಡ ಕಾರ್ಯ ಮಾಡ್ತಿದ್ದೇವೆ ಸ್ವಾಮಿ, ನಾನು ನಂಬಿದ್ದೀನಿ. ನನ್ನವರಿಗೆ ಗೆದ್ದು ಬಂದಿರೋ ದೇವರು ನೀವು, ಇದು ನನ್ನ ಕರವಲ್ಲ ಸ್ವಾಮಿ, ನಿನ್ನ ಕರವು ಏಸು ನಮ್ದರೆ ಮೇಲಾಗಲಿ. ನೀನು ಮನಸ್ಸಿಗೆ ಬರೋದ್ರೆ ಹೇಳಿ ಪ್ರಾರ್ಥನೆ ಮಾಡಿ. ಆ ರೋಗ ಮೇಲಾಗಿರೋದ್ರೆ ನಾನು ಸೇವೆನೇ ಮಾಡಲ್ಲ. ದೇವರುಗಳಾಗಿ ಶ್ರೀರಮ್ಮ ನೀನು ಪ್ರೇಯರ್ ಮಾಡಿ ಓಡಿಸ್ಬೇಕಂತ ಅವಶ್ಯಕತೆ ಇಲ್ಲ. ದೇವರನ್ನು ಶುದ್ಧಿ ಮಾಡಿ, ದೇವರನ್ನು ಪರಿಶುದ್ಧಿ ಮಾಡಿ. ಯಾಕಂದ್ರೆ ನಮ್ಗೆ ಗೊತ್ತು ನಾವೆಲ್ಲ ಮಾಂಸದವರು, ನಮ್ಮಲ್ಲಿ ಬೆಲೆ ನಿಂತ ಇದ್ದಮ್ಮ, ಎಲ್ಲರೂ ಒಳ್ಳೆಯವರಲ್ಲ. ದೇವರು ಸಮಾಪನೆ ಕೂಡ ಪಾಪವಿದೆ, ಸಮಾಪನೆ ಪಡೆದಂತ ಪಾಪಗಳೈತೆ. ನಾವು ಗೊತ್ತಿದ್ರೆ ಸರಿ ಒಬ್ಬರು ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಯೋಚನೆ ಮಾಡ್ತೀವಲ್ವಾ? ದೇವ್ರ ಮಕ್ಕಳೇ, ಇಂಥದ್ದು ನಮಗೆ ಗಂಡನಾಗಿ ಬಂದ್ರೆ ಚೆನ್ನಾಗಿತ್ತು, ಇಂಥದ್ದು ನಮ್ಗೆ ಹೆಂಡತಿ ಬಂದ್ರೆ ಚೆನ್ನಾಗಿತ್ತು, ಜೀವನದಲ್ಲಿ ಒಂದು ಸರಿ ನಿಮ್ಮ ಜೊತೆಗೆ ಇರ್ಬೋದು, ಜೀವನದಲ್ಲಿ ಇದನ್ನ ಮಾಡ್ಬೇಕಂತ ನಾರ್ಮಲ್ ಮನುಷ್ಯನಿಗೆ ಬರೋ ಯೋಚನೆ. ನಾವು ಎಷ್ಟೇ ಪ್ರೇಯರ್ ಮಾಡಿ ದೇವರು ನನ್ನ ಶುದ್ಧವನ್ನು ಕೊಡು, ಪರಿಶುದ್ಧವನ್ನು ಕೊಡು, ನನ್ನ ಮೇಲ್ ಮಾಡು, ನಾನು ಹಂಗ ಮಾಡಿ ಹಿಂಗ ಮಾಡಿ ಯಾವಾಗ ಪ್ರೇಯರ್ ಮಾಡ್ತೀವೋ ಇಮಿಡಿಯೇಟ್ ಆಗಿ ನಿನಗೆ ಬರೋ ಯೋಚನೆಗಳೆಲ್ಲ ಕೆಟ್ಟದೆ. ನೀನ್ ಬೇಕಾದ್ರೆ ಚೆಕ್ ಮಾಡ್ಬೇಕು. ಉಪವಾಸ ಇರು, ಉಪವಾಸ ಇದಾದ್ಮೇಲೆ ಪ್ರೇಯರ್ ಎಲ್ಲ ಮಾಡಿ ನೀನು ಸಂಪೂರ್ಣವಾಗಿ ದೇವರು ನಿನಗೆ ದೊಡ್ಡದಾಗಿ ಒಂದು ಆಶೀರ್ವಾದ ನಿಕ್ಕಿರ್ತಾನೆ. ಆವಾಗ ನೀನು ಯಾವಾಗೋ ಇಷ್ಟಪಟ್ಟಿರ್ತೀಯ, ಯಾವಾಗೋ ಒಂದ್ರ ಮೇಲೆ ಆಸೆ ಪಟ್ಟಿರ್ತೀಯ, ಆವಾಗ ಅದು ಸಿಕ್ಕಿಲ್ಲ. ಇವಾಗ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಅದು ನೀವು ಕೊಡಲ್ಲ. ಕೊಡುವ ತರ ನಿಮ್ಮ ಮನಸ್ಸನ್ನ ಮತ್ತೆ ತೀರಿಸಲಿಕ್ಕೆ ನೀನು ಪಡೆದಿರೋ ಉಪವಾಸ ಪ್ರಾರ್ಥನೆಗೆ ನಿನಗೆ ಬರ್ಬೇಕಾದ್ರೆ ಆಶೀರ್ವಾದವನ್ನು ಸಣ್ಣದಲ್ಲಿ ಏಮಾರಿಸ್ಕೊಡ್ತಾನೆ. ಯೇಸು ಕ್ರಿಸ್ತ 40 ದಿನ ಉಪವಾಸ ಇದ್ದ. ಆತನ ಯಾರು? ದೇವರ ಆತ್ಮನೇ ಸೈತಾನ ಬಳಿ ಒಪ್ಪಿಸಿ ಸೈತಾನೇ ಕರ್ಕೊಂಡು ಹೋಗಿ ಶೋಧನೆ, ವಾಕ್ಯದ ಮುಖಾಂತರ ಶೋಧನೆ, ವಚನ ಹೇಳ್ತಾನೆ, ಬೇರೆ ಏನಿಲ್ಲ. ಸೊ ನೀವು ಬೇಕಾದ್ರೆ ಉಪವಾಸ ಇರ್ಬೇಕಾದ್ರೆ ನೋಡಿ, ನೀವು ಇಷ್ಟಪಡುವ ತಿನ್ಬೇಕಾದ್ರೆ ಪದಾರ್ಥ ತಗೊಂಡ್ ಬರ್ತಾರೆ, ತಿಂಡಿ ತಗೊಂಡ್ ಬರ್ತಾರೆ, ಹಣ್ಣುಗಳು ತಗೊಂಡ್ ಬರ್ತಾರೆ. ಅವಾಗನೇ ಉಪವಾಸ ಇರ್ಬೇಕು. ನಾನು ಉಪವಾಸ ಟೈಮಲ್ಲಿ ಕೆಲಸಗಳು ಬರುತ್ತೆ. ಇದೆಲ್ಲ ಯಾರು ಗೊತ್ತಾ? ಸೈತಾನ ನಮ್ಮನ್ನ ವಂಚಿಸ್ಬೇಕಂತಾನೆ. ಅದಕ್ಕೆ ಹೇಳುದು, ಉಪವಾಸ ಅಂತ ಇರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಬಂದ್ಬೇಕು, ಮನೆ ಒಳಗೆ ಕೂತ್ಕೋಬಾರ್ದು, ರೂಮಲ್ಲಿ ಹೋಗ್ಬೇಕು, ಬಾಗಿಲು ಹಾಕೋಬಿಡ್ಬೇಕು, ಸ್ತೋತ್ರ ಮಾಡ್ಬೇಕು, ಹೆಚ್ಚೆಚ್ಚಕ್ಕೆ ವಾಕ್ಯವನ್ನು ಹೇಳ್ಬೇಕು. ಸುಮ್ಮನೆ ನನಗೆ ಅದು ಕೊಡು ಇದು ಕೊಡಂತಲ್ಲ, ಅದು ದೇವ್ರು ಕೊಡ್ಬೇಕಂತ ದೇವ್ರಿಗೆ ಗೊತ್ತು. ನಿಮ್ಮ ಮಕ್ಕಳಿಗೆ ಕೆಟ್ಟವರಾಗಿರುವ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೇದನ್ನು ಕೊಡ್ಬೇಕು ಗೊತ್ತಿರ್ಬೇಕಾದ್ರೆ ಒಳ್ಳೇದು ನಿಮಗೆ ಕೊಡೋದಿಲ್ವಾ? ನೀವು ಈ ದಿನ ಏನು ಬೇಕೋ ಆಲ್ರೆಡಿ ದೇವರು ಒಂದು ಸೆರೆಮನಿಗೆ ಹೋಗಿ ನೋಡಿ. ಸೋಮವಾರ ಏನು ಊಟಕ್ಕೆ ಹೋಗ್ಬೇಕು, ಮಂಗಳವಾರ ಬುಧವಾರ ಒಂದು ದಿನಕ್ಕೆ ಏನು ಊಟ ಅಂತ ಅವ್ರಿಗೆ ಗೊತ್ತಿದೆ. ಇದೇ ಹಾಕೋದು, ಬೇರೆ ಹಾಕಲ್ಲ. ಸೇಮ್ ನೀವು ಒಂದು ಒಟ್ಟಿಗೆ ಹೋಗಿ ಅವ್ರಿಗೆ ಮೆನು ಇದೆ, ಇದು ಸೋಮವಾರ ಸ್ಪೆಷಲು,